ಈ ಮೂಲಕ ವಿನಂತಿ.
ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರಂದ್ರೆ ನಾವು ಮಾಡುವಂತಹ ಒಂದು ಐಕ್ಯಮತ್ಯದಿಂದ ನಾವು ಮಾಡುವಂತಹ ದೇವತಾ ಪ್ರಾರ್ಥನೆ. ಕರ್ಮಾರಂಭೆ ಕರ್ಮ ಮಧ್ಯೆ ಕರ್ಮಾಂತೆ ಚ ಪುನಃ ಪುನಃ ಎಂಬುದಾಗಿ ಶಾಸ್ತ್ರವಚನ. ಇದರ ಪ್ರಾರಂಭದಲ್ಲಿ ನಾವು ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ. ನಿರ್ವಿಘ್ನವಾಗಿ ಈ ಪೂಜೆಯು ಆಗಬೇಕು. ಈ ದಶಮಾನೋತ್ಸವದ ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರಿಗೆ ಪೂಜೆ, ಅದಲ್ಲದೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ಅಮ್ಮನವರಿಗೆ ಯಥಾಶಕ್ತಿ ಯಥಾಮತಿ ಮಂತ್ರ ತಂತ್ರ ದ್ರವ್ಯಗಳಿಂದ ಪೂಜೆಯನ್ನು ನಾವು ಮಾಡಿದ್ದೇವೆ. ಅದಲ್ಲದೆ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನಿವೇದನಂ ಎಂಬುದಾಗಿ ವಿಧ ವಿಧವಾದಂತಹ ಸೇವೆಯಿಂದ ಇಲ್ಲಿ ಬಂದಂತಹ ಭಕ್ತ ಜನರು ಭಜನೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದಾರೆ. ಹೇಳುವಂತಹ ಇದಕ್ಕೆ ಇಲ್ಲಿಯ ಇದುವೇ ಸಾಕ್ಷಿ. ಅರ್ಚಕಸ್ಯ ಪ್ರಭಾವೇಣ ಶಿಲಾ ಭವತಿ ಶಂಕರಃ ಎಂಬುದಾಗಿ ನಾವು ಮಾತ್ರ ಆ ದೇವರತ್ರ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಸಾಲದು. ಇಲ್ಲಿ ಬಂದಂತಹ ಭಕ್ತರು ಶ್ರೀದೇವಿಗೆ ಈ ಭಜನಾ ಮಂದಿರದಲ್ಲಿ ಆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರೂ ಐಕ್ಯಮತ್ಯದಿಂದ ಕಾಯಿಕ ವಾಚಿಕ ಮಾನಸಿಕವಾಗಿ ಆ ದೇವರಿಗೆ ಶ್ರವಣಂ ಕೀರ್ತನಂ ವಿಷ್ಣೋಃ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮನೈವೇದನಂ ವಿಧ ವಿಧವಾದ ಭಕ್ತಿಯಿಂದ ಆ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಭಜನೆಯನ್ನು ಮಾಡಿದ್ದೇವೆ. ಕೀರ್ತನೆಯನ್ನು ನೀವು ಮಾಡಿದ್ದೀರಿ, ಭಜನೆಯನ್ನು ನೀವು ಮಾಡಿದ್ದೀರಿ. ಆ ಮಂತ್ರ ತಂತ್ರ ದ್ರವ್ಯಗಳಿಂದ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಪೂಜೆಯನ್ನ ನಾವು ಮಾಡಿದ್ದೇವೆ. ಯನ್ಮಯ ಭಕ್ತಿಯುಕ್ತೇನ ಪತ್ರಂ ಪುಷ್ಪಂ ಫಲಂ ಜಲಂ ನಿವೇದಿತಂಚ ನೈವೇದ್ಯಂ ತದ್ಗೃಹಾಣಾನುಕಂಪಯ ಎಂಬುದಾಗಿ ಕಾಯಿಕ ವಾಚಿಕ ಮಾನಸಿಕವಾಗಿ ವಿಧ ವಿಧವಾದಂತಹ ಸೇವೆಯನ್ನು ಇದಕ್ಕೆ ಸಂಬಂಧಪಟ್ಟು ನೀವು ಮಾಡಿದ್ದೀರಿ. ಅನ್ನದಾನ ಸೇವೆಯಾಗಿರಬೇಕು, ಅದಲ್ಲದೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣನ ಆ ಸೇವೆಗೆ ಸಂಬಂಧಪಟ್ಟಂತಹ ಆ ಲಕ್ಷ್ಮೀ ಸಹಿತ ಸತ್ಯನಾರಾಯಣನ ಪೂಜೆಯ ಸಂಕಲ್ಪದಲ್ಲಿ ಆಗಿರಬಹುದು, ಅಲ್ಲದೆ ಬೇರೆ ಬೇರೆ ಆದಂತಹ ಇದಕ್ಕೆ ಸಂಬಂಧಪಟ್ಟಂತಹ ಸೇವೆಯಾಗಿರ್ಬೋದು. ಎಲ್ಲ ಸೇವೆಯನ್ನ ಎಲ್ಲವೂ ಸೇವೆ ಇದಕ್ಕೆ ಸಂಬಂಧಪಟ್ಟ ಮಾಡಿದಂತಹ ನಾವು ಮಾಡಿರುವಂತಹ ಶುಚಿ ಮಾಡುವಂತಹ ಕೆಲಸವು ಅದು ಭಗವಂತನ ಸೇವೆ. ಹಾಗೆ ಆ ಮಂತ್ರ ತಂತ್ರ ದ್ರವ್ಯಗಳಿಂದ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣನ ಆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಭಜನಾ ಸೇವೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲ ಇದರಿಂದ ಶಂಖ ಚಕ್ರ ಗದಾಧಾರಿಯಾದಂತಹ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ನಾವು ಕೊಟ್ಟಂತಹ ಮಂತ್ರ ತಂತ್ರ ದ್ರವ್ಯಗಳಿಂದ ನಾವು ಕೊಟ್ಟಂತಹ ದ್ರವ್ಯಗಳ ಸತ್ಯನಾರಾಯಣ ದೇವರು, ಅದಲ್ಲದೆ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಅದೆಲ್ಲವನ್ನ ಕೊಟ್ಟಂತಹ ಆ ದ್ರವ್ಯಗಳನ್ನ ಯನ್ಮಯ ಭಕ್ತಿಯುಕ್ತೇನ ನಾವು ಇದರಿಂದ ಮೊದಲೇ ಹೇಳಿದ ಹಾಗೆ ಆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವರು ಆ ದುರ್ಗಾ ಪರಮೇಶ್ವರಿಯು ಕೊಟ್ಟಂತಹ ದ್ರವ್ಯಗಳನ್ನ ಸ್ವೀಕರಿಸಿ ಇದರಲ್ಲಿ ಇರತಕ್ಕಂತಹ ಮಾನುಷ್ಯಕ ಸುಲಭ ಸಂಭಾವ್ಯಮಾನವಾದಂತಹ ಮಂತ್ರಲೋಪವೋ ತಂತ್ರಲೋಪವೋ ಕ್ರಿಯಾಲೋಪವೋ ಕ್ರಿಯಾಂಗ ವೈಕಲ್ಯವೋ ಆಗಿದ್ದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅದಲ್ಲದೆ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಅದೆಲ್ಲವನ್ನ ಹತ್ತಕ್ಕೆ ಹತ್ತು ಬಿಟ್ಟುಕೊಟ್ಟು ಈ ಪೂಜೆ ಮಾಡಿದರಿಂದ ಫಲ ಏನು ಎಂಬುದಾಗಿ ಹೇಳಿದರೆ ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರಿಜಯ. ನಾವು ಶಾಲೆಯಲ್ಲಿ ಕಲಿತಂತಹ ವಿದ್ಯೆ ಶಿಕ್ಷಾ ಕ್ಷಯಂ ಗಚ್ಚತಿ ಕಾಲ ಪರಿಜಯ. ಕೆಲವೊಮ್ಮೆ ಯಾವುದು ಕ್ಷಯವಾಗಿ ಹೋಗ್ತದೆ, ಅದನ್ನು ನಾವು ಪುನಃ ಅಧ್ಯಯನ ಮಾಡದಿದ್ದರೆ ಅದು ಕ್ಷಯವಾಗಿ ಹೋಗ್ತದೆ.
ಶಿಕ್ಷಾಕ್ಷಯಂ ಗಚ್ಚತಿ ಕಾಲ ಪರಿಜಯಾತ್ ಸಬುದ್ಧ ಮೂಲಾಹ ನಿಪಪಂತಿ ಪಾದಪಾಹ. ಪಿತಾಮಹಾದಿಗಳು ಹೇಳಿದ್ರೆ ನಾವು ನಮ್ಮ ಅಜ್ಜಂದಿರು ನೆಟ್ಟಂತಹ ವೃಕ್ಷವು ದೊಡ್ಡ ಮರವಾಗಿ ಕೆಲವೊಮ್ಮೆ ಅದು ನಾಶದ ಅಂಚಿಗೆ ಹೋಗ್ತದೆ. ಸಬುದ್ಧ ಮೂಲಾಹ ನಿಪಪಂತಿ ಪಾದಪಾಹ ಜಲಸ್ಥಾನಗತಂಚ ಶುಷ್ಯತಿ. ಕೆಲವೊಮ್ಮೆ ಸಣ್ಣದಾದಂತಹ ಸರೋವರವು ಕೆಲವೊಮ್ಮೆ ನೀರು ಬತ್ತಿ ಹೋಗ್ತದೆ. ಆದರೆ ನಾವು ಕೊಟ್ಟಂತಹ ದ್ರವ್ಯವು ಮಂತ್ರ ತಂತ್ರ ದ್ರವ್ಯಗಳಿಂದ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣನಿಗೆ ಕೊಟ್ಟಂತಹ ಯಾವುದೇ ಆಗಲಿ ಪತ್ರಂ ಪುಷ್ಪಂ ಫಲಂಜೋ ಪತ್ರಂ ಪುಷ್ಪಂ ಫಲಂ ತೋಯಂ ಅದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೊಟ್ಟರೆ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಇವತ್ತಲ್ಲ ನಾಳೆಯಲ್ಲ ಯಾವತ್ತಾದರೂ ಇವತ್ತು ಮಾಡಿದಂತಹ ಪೂಜೆಯ ಫಲ ಪ್ರೀತಿಯಿಂದ ಆ ಹನುಮನ ಧನವನ್ನ ಪ್ರೀತಿಯಿಂದ ನಿಸ್ವಾರ್ಥ ಸೇವೆಯಿಂದ ಕೊಟ್ಟಾಗ ಜನರ ಸೇವೆಯೇ ಜನಾರ್ದನನ ಸೇವೆ ಹೇಳುವಂತಹ ಗಾದೆಯೂ ಉಂಟು. ಹಾಗೆ ನಿಸ್ವಾರ್ಥ ಸೇವೆಯಿಂದ ನಾವು ಕೊಟ್ಟಂತಹ ಅದನ್ನ ಕುತಂಚ ದತ್ತಂಚ ತಥೈವ ಸತ್ಯನಾರಾಯಣ ದೇವರು ಕೊಡಬೇಕು, ದುರ್ಗಾ ಪರಮೇಶ್ವರಿ ಅಮ್ಮನವರು ಕೊಡಬೇಕು. ಹಾಗೆ ಆ ದುರ್ಗಾ ಪರಮೇಶ್ವರಿಯು ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಇಂತಹ ಭಕ್ತಜನರಿಗೆ ನಂಬಿಕೊಂಡು ಭಕ್ತಜನರಿಗೆ ಎಲ್ಲರಿಗೂ ಯೋಗ ಕ್ಷೇಮವನ್ನ ಕೊಟ್ಟು ಎಲ್ಲರನ್ನು ರಕ್ಷಣೆ ಮಾಡುವಂತಹ ಒಂದು ಯೋಗ ಭಾಗ್ಯವನ್ನ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಆ ದುರ್ಗಾ ಪರಮೇಶ್ವರಿಯು ಕೊಟ್ಟು ಎಲ್ಲರನ್ನು ಕಾಪಾಡುವಂತಹ ಒಂದು ಪುಣ್ಯಕೀರ್ತಿ. ಅದಲ್ಲದೆ ಇನ್ನು ವಿಶೇಷವಾಗಿ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ಆ ದುರ್ಗಾ ಪರಮೇಶ್ವರಿಯ ಪೂಜೆಯನ್ನು ಮಾಡುವಂತಹ ಒಂದು ದಿವ್ಯ ಅನುಗ್ರಹವನ್ನ ಅದಲ್ಲದೆ ಇನ್ನೂ ವಿಶೇಷವಾಗಿ ಇಲ್ಲಿ ಬಂದು ಐಕ್ಯಮತ್ಯದಿಂದ ಹೇಳಿದ್ರೆ ಒಂದು ಪ್ರಾಪಂಚಿಕ ಗುಣಗಾನ, ಒಂದು ಆತ್ಮ ಗುಣಗಾನ, ಒಂದು ದೇವತಾ ಗುಣಗಾನ ಎಂಬುದಾಗಿ ಹೇಳಿದರೆ ನಾವು ಇಲ್ಲಿ ಬಂದಂತಹ ಆದಷ್ಟು ಪ್ರಾಪಂಚಿಕ ಗುಣಗಾನವನ್ನು ಬಿಟ್ಟು ಬಿಡಬೇಕು, ಆತ್ಮ ಗುಣಗಾನವನ್ನು ಆದಷ್ಟು ದೂರ ಮಾಡಬೇಕು. ಅದಲ್ಲದೆ ದೇವತಾ ಗುಣಗಾನ, ಒಂದು ಪ್ರಾಪಂಚಿಕ ಗುಣಗಾನ, ಒಂದು ಆತ್ಮ ಗುಣಗಾನ, ಒಂದು ದೇವತಾ ಗುಣಗಾನ. ಇದರಲ್ಲಿ ಪ್ರಾಪಂಚಿಕ ಗುಣಗಾನವನ್ನು ಆದಷ್ಟು ಕಡಿಮೆ ಮಾಡಬೇಕು. ಇಲ್ಲಿಗೆ ಬಂದಾಗ ಆತ್ಮ ಗುಣಗಾನವನ್ನು ಬಿಡಬೇಕು. ಅದಲ್ಲದೆ ಈ ಎರಡನ್ನು ಬಿಟ್ಟು ದೇವತಾ ಗುಣಗಾನವನ್ನು ಮಾಡಿದಾಗ ಮಾತ್ರ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರ ದುರ್ಗಾ ಪರಮೇಶ್ವರಿಯ ದಿವ್ಯ ಕಟಾಕ್ಷಕ್ಕೆ ನಾವು ಹೊಂದಲು ಸಾಧ್ಯ. ಹಾಗೆ ಎಲ್ಲರಿಗೂ ಯೋಗಕ್ಷೇಮವನ್ನ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ದುರ್ಗಾ ಪರಮೇಶ್ವರಿ ಯೋಗವನ್ನು ಕೊಟ್ಟು ಎಲ್ಲರನ್ನ ಕಾಪಾಡುವಂತಹ ಒಂದು ಪುಣ್ಯಕೀರ್ತಿ, ಎಲ್ಲರನ್ನು ರಕ್ಷಣೆ ಮಾಡುವಂತಹ ಒಂದು ಯೋಗ ಶಕ್ತಿಯನ್ನ ದುರ್ಗಾ ಪರಮೇಶ್ವರಿ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಹೇಳಿ ನಾವೆಲ್ಲರೂ ಐಕ್ಯಮತ್ಯದಿಂದ ನಾವು ಮಾಡುವಂತಹ ಒಂದು ದೇವತಾ ಪ್ರಾರ್ಥನೆ.